2 ಗಿಳಿಗಳು. ಕಾಡಿನ ಬಳಿ ಕಲುರಾಮ್ ಎಂಬಾತ ವಾಸಿಸುತ್ತಿದ್ದನು. ಕಲುರಾಮ್ ಪಕ್ಷಿ ಮತ್ತು ಪ್ರಾಣಿಗಳನ್ನು ಹಿಡಿದು ಅವುಗಳನ್ನು ಜನರಿಗೆ ಮಾರಿ ಹಣ ಸಂಪಾದಿಸುತ್ತಿದ್ದನು. ಒಂದು ದಿನ ಕಲುರಾಮ್ ಕಾಡಿನೊಳಗೆ ಹೋಗಿ 2 ಮಾತನಾಡುವ ಗಿಳಿಗಳನ್ನು ಹಿಡಿದನು. ಅವನು ಆ ಸಂಜೆ ಪಟ್ಟಣಕ್ಕೆ ಹೋಗಿ ಆ 2 ಗಿಳಿಗಳನ್ನು ಮಾರಿ ತುಂಬಾ ಹಣ ಗಳಿಸುವ ಆಸೆಯಿಂದ ಹೊರಟನು. ಕಲುರಾಮ್ ಒಂದು ಗಿಳಿಯನ್ನು ಪ್ರಾಣಿಗಳನ್ನು ಕೊಂದು ಮಾಂಸ ಮಾರುವ ಒಬ್ಬ ಕಟುಕನಿಗೆ ಮಾರಿದನು. ಕಲುರಾಮ್ ತನ್ನ ಮತ್ತೊಂದು ಗಿಳಿಯನ್ನು ಯಾವಾಗಲೂ ದೇವರ ನಾಮವನ್ನು ಮಾಡುವ ಒಬ್ಬ ದಯಾಮಯಿ ಮತ್ತು ಬುದ್ಧಿವಂತ ಹರಿದಾಸನಿಗೆ ಮಾರಿದನು. ದಿನಪೂರ್ತಿ ಮೊದಲನೆಯ ಗಿಳಿ ಆ ಕಟುಕ ಕಿರಿಚುವುದನ್ನು ಕೇಳುತ್ತಿತ್ತು. ಹಸುವನ್ನು ಕರೆದು ತಾ, ಅದನ್ನು ಸಾಯಿಸು, ಈ ಮೇಕೆಯನ್ನು ಕತ್ತರಿಸು, ಸಾಯಿಸು, ಕತ್ತರಿಸು, ಇದನ್ನು ಕತ್ತರಿಸು. ಹರಿದಾಸನ ಮನೆಯಲ್ಲಿ ತುಂಬಾ ಜನರು ಪವಿತ್ರ ಹಾಡುಗಳನ್ನು ಕೇಳಲು ಬರುತ್ತಿದ್ದರು. ಹರೆ ರಾಮ ಹರೆ ರಾಮ 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 ಹರೆ ಹರೆ. ಗಿಳಿಯ ಜೀವನ ದೇವರು ಹಾಡುಗಳಿಂದ ತುಂಬಿ ಹೋಯಿತು. ಕೆಲವು ತಿಂಗಳ ನಂತರ ಕಲುರಾಮ್ ಗಿಳಿಗಳು ಹೇಗಿವೆ ಎಂದು ನೋಡಲು ಪಟ್ಟಣಕ್ಕೆ ಹಿಂತಿರುಗಿದನು. ಕಲುರಾಮ್ ಕಟುಕನ ಮನೆಗೆ ಬಂದನು. ತಾನು ಮಾರಿದ ಪಕ್ಷಿಯ ಬಳಿಗೆ ಹೋದನು. ಕಲುರಾಮ್ನ ಪ್ರೀತಿಯ ಮಿತ್ರ ಎಂಬುದಕ್ಕೆ ಗಿಳಿಯು ಕೇವಲ ಉತ್ತರಿಸಿತು, ಸಾಯಿಸು, ಅವನನ್ನು ಹಿಡಿ, ಅವನ ತಲೆಯನ್ನು ಕಡೆದು ಹಾಕು. ಇದನ್ನು ಕಂಡು ಕಲುರಾಮನಿಗೆ ದುಃಖವಾಯಿತು ಮತ್ತು ಭಯವಾಯಿತು. ಕಲುರಾಮ್ ನಂತರ ಹರಿದಾಸನ ಮನೆಗೆ ಹೋದನು. ಅಲ್ಲಿ ಅವನು ಒಂದು ಮಧುರವಾದ ಧ್ವನಿಯನ್ನು ಕೇಳಿದನು. ಸ್ವಾಗತ ಸ್ವಾಗತ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಎರಡನೆಯ ಗಿಳಿಯ ಮಧುರವಾದ ಶಬ್ದಗಳನ್ನು ಕೇಳಿ ಅವನಿಗೆ ಆಶ್ಚರ್ಯವಾಯಿತು. ಮೊದಲನೆಯ ಗಿಳಿಯು ಕಟುಕನ ಜೊತೆಗೆ ವಾಸ ಮಾಡುತ್ತಾ ಅವನ ಕಟು ಭಾಷೆಯನ್ನು ಕಲಿತಿದೆ ಎಂದು ಕಲುರಾಮನಿಗೆ ಅರಿವಾಯಿತು. ಎರಡನೆಯ ಗಿಳಿಯು ಹರಿದಾಸನ ಸಮೀಪ ವಾಸ ಮಾಡುತ್ತಾ ದೇವರ ನಾಮವನ್ನು ಕಲಿತಿತ್ತು.